ಕುಂಕುಮವು ಕೈ ಜಾರಿ ಕೆಳಗೆ ಬಿದ್ದರೆ ಏನಾಗುತ್ತದೆ ಎಂದು ನಿಮಗೆ ಗೊತ್ತೇ? ನಾವು ಏನಾದರೂ ಕೆಲಸ ಮಾಡುವಾಗ ಅಥವಾ ಪೂಜೆಗೆ ಅಣುವು ಮಾಡುವಾಗ ಅಪ್ಪಿತಪ್ಪಿ ಕುಂಕುಮವು ಕೈಜಾರಿ ನೆಲಕ್ಕೆ ಬಿದ್ದರೆ ಅದು ಅಪಶಕುನವೆಂದು ತುಂಬಾ ಮಂದಿ ಭಯಪಡುತ್ತಾರೆ. ಏನಾದರೂ ಅಪಶಕುನ ನಡೆಯುತ್ತದೆಯೇ ಎಂದು ಚಿಂತಿಸುತ್ತೇವೆ. ಅಂದಿನ ದಿನವೆಲ್ಲ ನೆಮ್ಮದಿ ಇರುವುದಿಲ್ಲ, ಭಯಕ್ಕೆ ಗುರಿಯಾಗುತ್ತೇವೆ. ಆದರೆ ಇದು ನಿಮಗೆ ತಿಳಿದಿರಲಿ, ಅಪ್ಪಿತಪ್ಪಿ ಕುಂಕುಮವು ಕೈಜಾರಿ ಬೀಳುವುದು ಒಂದು ಶುಭ ಸೂಚನೆಯಾಗಿದೆ. ಆಗ ನೀವು ಕುಂಕುಮವನ್ನು ಭೂಮಿ ತಾಯಿಗೆ ಬೊಟ್ಟನ್ನು ಇಟ್ಟು ಮಿಕ್ಕಿದಂತಹ ಕುಂಕುಮವನ್ನು ಗಿಡಗಳ ಮೇಲೆ ಹಾಕಬೇಕು. ಕುಂಕುಮವಾಗಲಿ ಕುಂಕುಮದ ಬಟ್ಟಲು ಆಗಲಿ ಕೈ ಜಾರಿ ಬೀಳುವುದು ಶುಭ ಸೂಚನೆಯಾಗಿದೆ. ಭೂಮಿ ತಾಯಿಯು ತನಗೆ ಬೊಟ್ಟು ಇರಬೇಕೆಂದು ಸಂಕೇತವನ್ನು ಸೂಚಿಸುವುದಾಗಿದೆ. ನೀವೇನಾದರೂ ಪೂಜೆ ಹಾಗೂ ವ್ರತವನ್ನು ಮಾಡುವಾಗ ಕುಂಕುಮವು ಕೆಳಗೆ ಬೀಳುವುದು ಅತ್ಯಂತ ಶುಭ ಸೂಚನೆಯಾಗಿದೆ. ಭೂಮಿ ತಾಯಿಯ ಅನುಗ್ರಹವಾಗಿದೆ. ಆ ತಾಯಿಯು ನಿಮ್ಮ ಕೈಯಲ್ಲಿ ಬೊಟ್ಟು ಇಟ್ಟಿಸಿಕೊಳ್ಳಲು ಹೀಗೆ ಆಗಿದೆ ಎಂದು ಭಾವಿಸಬೇಕು. ಇಂತಹ ಅದೃಷ್ಟವನ್ನು ಅಪಶಕುನವೆಂದು ಭಾವಿಸುವುದು, ಬಾಧೆ ಪಡುವುದು ಸರಿಯಲ್ಲ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.